ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ಆಲೋಚನೆಯನ್ನು ಕೊಲ್ತದೆ. ಆಲೋಚನೆಯೊಂದಿಗೆ ಮಾಡಿದ ನಿರ್ಧಾರವು ನಿಮ್ಮನ್ನು ಇತರರಿಗೆ ಮಾದರಿಯಾಗಿ ನಿಲ್ಲುತ್ತದೆ. ಸುಂದರ ಜೀವನಕ್ಕೆ ನಾವು ವಾಸಿಸುವ ಮನೆ ಸಣ್ಣದು ದೊಡ್ಡದು ಮುಖ್ಯವಾಗಿರೋದಿಲ್ಲ. ಇರುವುದರಲ್ಲಿ ಅರಸನಾಗಿ ಬದುಕುವುದು ಮುಖ್ಯ ಎನ್ನುವುದು ಅರಿಯಬೇಕು ಅಷ್ಟೇ. ಜೀವನ ಬದಲಿಸಿಕೊಳ್ಳಲು ಎಲ್ಲರಿಗೂ ಸಮಯ ಸಿಗ್ತದೆ, ಆದರೆ ಸಮಯ ಬದಲಿಸಲು ಮತ್ತೊಮ್ಮೆ ಜೀವನ ಸಿಗೋದಿಲ್ಲ. ಹಚ್ಚುವ ದೀಪ ಮನೆಗೆ ಬೆಳಕು ನೀಡಬೇಕು ಹೊರತು ಮನೆಯನ್ನು ಸುಡಬಾರದು. ಆಡುವ ಮಾತು ಮನಸ್ಸನ್ನ ಗೆಲ್ಲಬೇಕು ಹೊರತಾಗಿ ಮನಸ್ಸನ್ನ ನೋಯಿಸಬಾರದು. ಅದೃಷ್ಟ ಎಂದರೆ ಹಣ, ಆಸ್ತಿ, ಅಂತಸ್ತು ಇರುವುದಲ್ಲ. ಕೈತುಂಬ ಕೆಲಸ, ಕಣ್ತುಂಬ ನಿದ್ದೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಆತ್ಮೀಯರನ್ನ ಹೊಂದಿರುವುದು ನಿಜವಾದ ಅದೃಷ್ಟ. ಅವಕಾಶಗಳು ಸೂರ್ಯೋದಯವಿದ್ದಂತೆ, ಸ್ವೀಕರಿಸುವುದು ಬೇಡವೋ ಎಂದು ಯೋಚಿಸುತ್ತಾ ಕುಳಿತರೆ ಸೂರ್ಯಾಸ್ತ ಆಗಿಬಿಡ್ತದೆ. ಮನಸ್ಸಿನಲ್ಲಿ 1000 ನೋವಿದ್ದರೂ ನಗುತ್ತಿರಬೇಕು. ಯಾಕಂದ್ರೆ ನಮ್ಮ ನಗು ನೋಡಿ ಖುಷಿ ಪಡೋರು ತುಂಬಾ ಜನ ಇದ್ದಾರೆ. ನಮ್ಮ ಮಾತಿನಲ್ಲಿ ಇಷ್ಟ ಹಾಗೂ ನಮ್ಮ ದೃಷ್ಟಿಯಲ್ಲಿ ಕಷ್ಟವನ್ನ ಅರಿತವರೇ ನಮ್ಮ ನಿಜವಾದ ಆತ್ಮೀಯರು. ಸಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದ್ರೂ ಸಿಹಿ ಆಗೋದಿಲ್ಲ. ಹಾಗೆ ಸ್ವಾರ್ಥ ತುಂಬಿದ ವ್ಯಕ್ತಿಗಳಿಗೆ ಎಷ್ಟೇ ಸಿಹಿ ತಿನಿಸಿದ್ರೂ ಅವರು ವಿಷವನ್ನೇ ಹೊರ ಹಾಕ್ತಾರೆ. ಈ ಪ್ರಪಂಚದಲ್ಲಿ ದುಡ್ಡಿಗೆ ಇರುವ ಬೆಲೆ ಮನುಷ್ಯರಿಗೆ ಮತ್ತು ಮನುಷ್ಯತ್ವಕ್ಕಿಲ್ಲ. ದುಡ್ಡಿಗಾಗಿ ಬದುಕುವವನು ಸಂಬಂಧಗಳಿಂದ ದೂರ ಇರ್ತಾನೆ. ಸಂಬಂಧಗಳಿಗಾಗಿ ಬದುಕುವವನು ದುಡ್ಡಿನಿಂದ ದೂರ ಇರ್ತಾನೆ. ನಾಲಿಗೆ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ. ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ. ವ್ಯರ್ಥ ಚಿಂತನೆಗಳನ್ನು ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ. ಕೋಪದ ಸಮಯದಲ್ಲಿ ಹೇಳಿದ ಒಂದು ಕಠಿಣ ಶಬ್ದವು ಎಷ್ಟೊಂದು ವಿಷಯುಕ್ತ ಆಗಿರುತ್ತದೆ ಅಂದ್ರೆ, ನೀವು ಹೇಳಿದ ಲಕ್ಷಾಂತರ ಪ್ರೀತಿಯ ಮಾತುಗಳನ್ನು ಒಂದೇ ನಿಮಿಷದಲ್ಲಿ ನಾಶ ಮಾಡಿಬಿಡ್ತದೆ. ಜೀವನದಲ್ಲಿ ಕೆಲವರು ನಿಮ್ಮ ದಾರಿಯಲ್ಲಿ ಕಲ್ಲೆಸೆಯುತ್ತಾ ಇರ್ತಾರೆ. ಆ ಕಲ್ಲುಗಳಿಂದ ಗೋಡೆ ಕಟ್ತೀರೋ ಅಥವಾ ಸೇತುವೆ ನಿರ್ಮಿಸ್ತೀರೋ ನಿಮಗೆ ಬಿಟ್ಟಿದ್ದು. ನೆನಪಿರ್ಲಿ, ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು. ಜಗತ್ತು ಮೆಚ್ಚಿಸುವ ಹಾಗೆ ಬದುಕುವ ಅವಶ್ಯಕತೆ ಬೇಡ. ದೇವರು ಮೆಚ್ಚುವಂತೆ ಬದುಕಿದ್ರೆ ಸಾಕು. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ರೂ ಮಾತಾಡ್ತಾರೆ, ಕೆಟ್ಟವನಾಗಿದ್ರೂ ಮಾತಾಡ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಹಾಗೆ ಎಲ್ಲರೂ ಎಲ್ಲರಿಗೆ ಕೆಟ್ಟವರಾಗಿರೋದಿಲ್ಲ. ಎಲ್ಲ ನನ್ನವರೇ ಅಂದುಕೊಂಡು ಹೋದೆ, ಆದ್ರೆ ಕಾಲವೇ ಹೇಳಿತು, ನೀನು ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ. ನಿನ್ನನ್ನ ಯಾರು ಹುಡುಕಿಕೊಂಡು ಬರ್ತಾರೋ ಅವರು ಮಾತ್ರ ನಿನ್ನವರೆಂದು. ಗಿಡದ ಹೂವು ಯಾರನ್ನು ಕೇಳಿ ಅರಳೋದಿಲ್ಲ. ನದಿಯ ನೀರು ಯಾರನ್ನು ಕೇಳಿ ಹರಿಯೋದಿಲ್ಲ. ಪಕ್ಷಿಗಳು ಯಾರನ್ನು ಕೇಳಿ ಹಾರಾಡೋದಿಲ್ಲ. ಆದರೆ ಮನುಷ್ಯ ಯಾಕೆ ತನ್ನಿಷ್ಟದಂತೆ ಬದುಕಲು ಹಿಂಜರಿವನು? ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.